ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ 20 ಇಯರ್ಸ್ ಬ್ಯಾಕ್ ಅರ್ಧಂಬರ್ಧ ಆಗಿರೋ ಡೀಲ್ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ದೇವಿಯನಿ ಭದ್ರಾ ಹತ್ರ ಡೀಲ್ ಬಗ್ಗೆ ಮಾತಾಡ್ತಿರ್ತಾಳೆ. ಶಾರದನ ಸರ್ಚ್ ಮಾಡ್ತಿದ್ದೀವಿ, ಸಿಗ್ತಾರಾ ಅಂತ ಭೂಮಿ ಚೌಕ್ತಿನ ಕೇಳ್ತಾಳೆ. ಗೆದ್ರೆ ಖುಷಿ ಪಡಬೇಕು, ಸೋತ್ರೆ ಇನ್ನೊಂದ್ಸಲಿ ಟ್ರೈ ಮಾಡಬೇಕು. ಇಲ್ಲಿವರೆಗೂ ಸೇಫ್ ಆಗಿದ್ದಾಳೆ, ಬಟ್ ಇನ್ನು ಮುಂದೆ ರಿಸ್ಕ್ ಇದೆ. ನಾನು ಹೇಳೋ ವ್ರತ ಮಾಡಿದರೆ ಸೇಫ್ ಆಗಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಜೋಗ್ತಿ ಭೂಮಿಗೆ ಹೇಳ್ತಾಳೆ. ಭೂಮಿ ವ್ರತ ಮಾಡೋಕ್ಕೆ ಕಮಿಟ್ ಆಗ್ತಾಳೆ. ನಚಿಕೇತ್ನ ರೆಡಿ ಮಾಡಿ ಸತ್ಯ ಕರ್ಕೊಂಡು ಬರ್ತಾನೆ. ಫೈನಲಿ ನಚಿಕೇತ್ ಅಂಜನಾ ಎಂಗೇಜ್ಮೆಂಟ್ ಆಗುತ್ತೆ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ದೇವಿಯನಿ ಡ್ರಾಮಾ ಮಾಡ್ತಿರ್ತಾಳೆ. ಭಾಗ್ಯಮ್ಮಂಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ, ಫಂಕ್ಷನ್ ಮುಗಿದ್ಮೇಲೆ ಮನೆ ಕರ್ಕೊಂಡು ಬರ್ತೀನಿ ಅಂತ ಅಜಿತ್ ಹೇಳ್ತಾನೆ. ಭೂಮಿಗೆ ಖುಷಿಯಾಗುತ್ತೆ. ಭಾಗ್ಯಮ್ಮ ಸ್ಟೇ ಮಾಡೋಕ್ಕೆ ಗೆಸ್ಟ್ ರೂಮ್ ಕ್ಲೀನ್ ಮಾಡುವಂತ ಸಂಗೀತ ಪಲ್ಲವಿಗೆ ಹೇಳ್ತಾಳೆ. ಅಶ್ವಿನಿ ದೇವಿಯನಿಗೆ ಫೋನ್ ಮಾಡಿ ಎಲ್ಲಿದ್ದೀರೋ ಅಲ್ಲೇ ಇರಿ ಅಂತ ಹೇಳ್ತಾಳೆ. ಅಜಿತ್ ಮನೆಯವರೆಲ್ಲ ಟೆಂಪಲ್ನಿಂದ ಮನೆಗೆ ಹೊರಡ್ತಾರೆ. ನೀವು ಮನೆಗೆ ಹೋಗಿರಿ, ಸ್ವಲ್ಪ ಮೆಡಿಟೇಷನ್ ಮಾಡಿ ಬರ್ತೀನಿ ಅಂತ ದೇವಿಯನಿ ಸ್ಟಂಟ್ ಮಾಡ್ತಾಳೆ. ಶಾರದಾ ಮಂಡ್ಯಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾಗಿದೆ ಅಲ್ವಾ, ಸೊ ಎಲ್ಲ ಕಡೆ ಹುಡುಕ್ಬೇಕು, ನೀವೆಲ್ಲ ಮನೆಗೆ ಹೋಗಿರಿ ಅಂತ ಶ್ರವಣ್ ಕೂಡ ಹೇಳ್ತಾನೆ. ನಚಿಕೇತ್ ಜೊತೆ ಮದುವೆ ಸೆಟ್ ಮಾಡು ಅಂದರೆ ಅಂಜನಾ ನಚಿಕೇತ್ ಮದುವೆ ಪ್ಲ್ಯಾನ್ ಮಾಡಿದ್ಯಾ ಅಂತ ಅಶ್ವಿನಿ ದೇವಿಯನಿಗೆ ಟಾರ್ಗೆಟ್ ಮಾಡ್ತಾಳೆ. ದೇವಿಯನಿ ಹೆದರ್ಕೊಂತಾಳೆ. ಮನಸ್ವಿನಿ ಥರ ಡ್ರಾಮಾ ಮಾಡು ಅಂತ ನೀನೇ ಹೇಳಿದ್ದು ಅಂತ ನಿಮ್ಮ ಮನೆ ಅವರಿಗೆ ಹೇಳ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ದೇವಿಯನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಎಸ್ಕೇಪ್ ಆಗೋದು ಅಂತ ಥಿಂಕ್ ಮಾಡ್ತಿರ್ತಾಳೆ ದೇವಿಯನಿ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.